ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೌಮ್ಯ. ಇವತ್ತು ಭೋಗಿ ಹಬ್ಬ. ಸೊ ಭೋಗಿ ಹಬ್ಬದ ದಿನ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ. ಈಗ ನಾನು ಇದನ್ನು ಎಳ್ಳು ಮತ್ತು ಅರಿಶಿನ ಎರಡು ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಭೋಗಿ ಹಬ್ಬದ ದಿನ ಇದನ್ನು ನಾವು ಹಚ್ಕೊಂಡು ಸ್ನಾನ ಮಾಡ್ತೀವಿ. ಎಳ್ಳು ಬಿಸಿ ಅಲ್ವಾ, ಸೊ ಹಾಗೆ ಈ ಚಳಿಗಾಲದಲ್ಲಿ ಇದನ್ನು ಹಚ್ಕೊಂಡು ಸ್ನಾನ ಮಾಡಿದ್ರೆ ಸ್ಕಿನ್ ತುಂಬಾ ಗ್ಲೋ ಕೊಡುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಮತ್ತು ಇದೊಂಥರ ರಿಚುವಲ್, ನಾವು ಪ್ರತಿ ವರ್ಷವೂ ಈ ಥರ ಮಾಡ್ತೀವಿ. ಗುಡ್ ಮಾರ್ನಿಂಗ್. ಇವತ್ತು ಭೋಗಿ ಹಬ್ಬ, ಸೊ ಹಾಗಾಗಿ ಎಲ್ಲರಿಗೂ ಭೋಗಿ ಹಬ್ಬದ ಶುಭಾಶಯಗಳು. ಸೊ ಈಗ ಎಲ್ಲ ಬೆಳಗ್ಗೆ ಎಲ್ಲ ಕೆಲಸ ಆಗಿದೆ. ಈಗ ಸ್ನಾನ ಮಾಡ್ಕೊಂಡು ಬಂದೆ, ನಾನು ಮಾಡಿ ರೆಡಿ ಕೂಡ ಆಗಿದ್ದೀನಿ. ನಾಷ್ಟ ಕೂಡ ಆಗಿದೆ, ಬ್ರೇಕ್ಫಾಸ್ಟ್ ಆಗಿದೆ. ಪೋಹ ಮಾಡಿದ್ದೆ ಸಿಂಪಲಾಗಿ. ಸೊ ಪೋಹ ಎಲ್ಲ ಆಯಿತು, ಎಲ್ಲರದ್ದು ನಾಷ್ಟ ಆಯಿತು. ಸೊ ಇವಾಗ ಏನಿದ್ರೂ ಫುಡ್ ಪ್ರಿಪ್ರೇಷನ್ ಮಾಡಬೇಕು. ಫೀಸ್ಟ್ ಅಂತಲೇ ಹೇಳ್ತೀವಿ. ಈ ಸಂಕ್ರಾಂತಿ ಅಂದರೆ ನಾಳೆ ಸಂಕ್ರಾಂತಿ ಇದೆ, ಇವತ್ತು ಭೋಗಿ ದಿನ. ಸೊ ಈ ಭೋಗಿ ದಿನದಲ್ಲಿ ತುಂಬಾ ಸ್ಪೆಷಲ್ ಡಿಶಸ್ ಇರುತ್ತೆ. ಅಂದರೆ ನಾವು ಸಜ್ಜಿ ರೊಟ್ಟಿ ಮಾಡ್ತೀವಿ, ಅಂದರೆ ನಮ್ಮ ಮರಾಠಿಯಲ್ಲಿ ಸಜ್ಗೂರ್ ಭಾಕ್ರಿ ಅಂತೀವಿ. ಸೊ ಅದನ್ನು ಮಾಡ್ತೀವಿ. ಮತ್ತು 2-3 ಥರದ್ದು ಪಲ್ಯ ಮಾಡ್ತೀವಿ. ಮತ್ತು ಚಟ್ನಿ ಇರುತ್ತೆ, 2 ಥರದ ಚಟ್ನಿ ಇರುತ್ತೆ. ಮತ್ತು ಮಲೇದಾ ಅಂತ ಒಂದು ಫೇಮಸ್ ಡಿಶ್ ಇದೆ, ಅಂದರೆ ಸ್ವೀಟ್ ಡಿಶ್. ಇದು ಗೋಧಿ ಏನಿರುತ್ತೆ ಅದನ್ನು ಚಪಾತಿಯಾಗಿ ಲಟ್ಸಿ ಅದನ್ನು ಮತ್ತೆ ಮುರಿದ್ಬಿಟ್ಟು ಅದನ್ನು ಇದು ಮಾಡ್ತಾರೆ, ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಸ್ವೀಟ್ ಡಿಶ್ ಥರ ನಾವು ರೆಡಿ ಮಾಡ್ತೀವಿ. ಸೊ ಆದರೆ ಈ ಸಲ ನಾವು ಮಾಡ್ತಾ ಇಲ್ಲ, ಯಾಕಂದರೆ ಅದಕ್ಕೆ ತುಂಬ ಪ್ರೊಸೆಸ್ ಬೇಕಾಗುತ್ತೆ. ಅದು ತುಂಬ ದಿನದಿಂದ ಪ್ರಿಪ್ರೇಷನ್ ಬೇಕಾಗಿರುತ್ತೆ. ಸೊ ಹಾಗೆ ಈ ಸಲ ನಮಗೆ ಟೈಮ್ ಸಿಗಲಿಲ್ಲ, ಯಾಕಂದರೆ ಪಾಪುನ ಹ್ಯಾಂಡಲ್ ಮಾಡಬೇಕು. ಸೊ ಹಾಗೆ ಸ್ವೀಟ್ ಡಿಶ್ ನಾವು ಮಾಡ್ತಾ ಇಲ್ಲ ಈ ಸಲ. ಸೊ ಲಾಸ್ಟ್ ಇಯರ್ ಮಾಡಿದ್ದೆ ನಾನು, ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿದ್ದೆ ನಾನು, ಆವಾಗಲೇ ಅಮ್ಮ ಮಾಡಿದ್ರು. ಸೊ ಅದು ಆ್ಯಕ್ಚುಲಿ ಅದಷ್ಟು ಯಾರಿಗೂ ಇಷ್ಟ ಕೂಡ ಆಗಲ್ಲ. ಸೊ ಈ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಈ ಸಲ. ಅದು ಬಿಟ್ಟರೆ ರೊಟ್ಟಿ ಇರುತ್ತೆ, ಭಾಕ್ರಿ. ಆಮೇಲೆ ಇದು ಒಂದು 5-6 ಥರ ಕಾಳನ್ನು ಹಾಕಿ ಅದನ್ನ ಪಲ್ಯ ಮಾಡ್ತೀವಿ. ಮತ್ತು ಭರಿತಾ ಇರುತ್ತೆ, ಇದು ಬದನೆಕಾಯ್ದು. ಸೊ ಇದೆಲ್ಲ ಇರುತ್ತೆ. ಮತ್ತು ನಾನು ಬೆಳಗ್ಗೆ ಸ್ನಾನ ಇವತ್ತು ಏನು ಸ್ಪೆಷಲ್ ಅಂತಂದರೆ ನಮ್ಮ ಮರಾಠೀಸಲ್ಲಿ ಇವತ್ತು ಸ್ನಾನ ಎಳ್ಳು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಅದನ್ನು ಹಚ್ಕೊಳ್ಬೇಕು ಮೈಗೆ. ಸೊ ಅದು ಎಳ್ಳು ಆ್ಯಕ್ಚುಲಿ ಬಿಸಿ ಅಲ್ವಾ, ವಿಂಟರ್ ಅಲ್ಲಿ ಈ ಹಬ್ಬ ಇರೋದ್ರಿಂದ ಸೊ ಸ್ವಲ್ಪ ಚಳಿ ಇರತ್ತಲ್ಲ. ಸೊ ಹಾಗಾಗಿ ಆ ಎಳ್ಳನ್ನು ಹಚ್ಕೊಂಡ್ರೆ ಮೈ, ಎಳ್ಳೆ ಅಂದರೆ ತಿಲ್ ಏನಂತೀವಿ, ವೈಟ್ ತಿಲ್. ಸೊ ಅದನ್ನು ಹಚ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಮತ್ತು ವಾರ್ಮ್ ಕೊಡುತ್ತೆ ಬಾಡಿಗೆ. ಸೊ ಹಾಗಾಗಿ ಅದನ್ನು ರಿಚುವಲ್ ಇದೆ. ಸೊ ಅದು ಫಾಲೋ ಮಾಡಿದ್ದೀವಿ. ಸೊ ಅಂದರೆ ಅದನ್ನು ನಾವು ಎವ್ರಿ ಇಯರ್ ಈ ಹಬ್ಬದಲ್ಲಿ ನಾವು ಅದನ್ನು ಹಚ್ಕೊಂಡು, ಅಂದರೆ ಎಲ್ಲ ಸ್ನಾನ ಆದಮೇಲೆ ಲಾಸ್ಟಿಗೆ ಅದನ್ನು ಹಚ್ಕೊಂಡು ಮೈ ತೊಳ್ಕೊಳ್ಳೋದು. ಸೊ ಅದು ಆಗಿದೆ ಈಗ ಎಲ್ಲರೂ. ಸೊ ತುಂಬಾ ಗ್ಲೋ ಅನ್ನಿಸ್ತಾ ಇದೆ. ಆಮೇಲೆ ನೋಡಿ, ಕೈ ಕೂಡ ಎಷ್ಟು ಸಾಫ್ಟ್ ಅನ್ನಿಸ್ತಾ ಇದೆ, ತುಂಬಾ ಸಾಫ್ಟ್ ಆಗಿದೆ. ಲೋಷನ್ ಹಚ್ಕೊಳ್ಳೋದೇ ಬೇಡ ಆ್ಯಕ್ಚುಲಿ, ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ. ಸೊ ಇದು ಬಿಟ್ಟರೆ ಇವತ್ತು ಸ್ಪೆಷಲ್ ಇಷ್ಟೇ ಪೂಜೆ ಇರುತ್ತೆ. ಅಂದರೆ ಇವತ್ತು ಥರದ ಅಡುಗೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಊಟ ಮಾಡೋದು. ಓಕೆ, ನಿಮ್ಮ ಕಡೆ ಹೇಗೆಲ್ಲ ಆಗುತ್ತೆ ಅಂತ ನಿಮಗೆ ಅಂದರೆ ಏನೆಲ್ಲ ರಿಚುವಲ್ ನೀವು ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ನನಗೆ ಈ ಥರ ತಿಳ್ಕೊಳ್ಬೇಕಂತ ತುಂಬ ಆಸೆ, ಬೇರೆ ಕಡೆ ಎಲ್ಲ ಏನು ರಿಚುವಲ್ಸ್ ಇದೆ, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಫೆಸ್ಟಿವಲ್ ಅಂತ. ಸೊ ನಾನು ಮಾಡೋದನ್ನು ಇವತ್ತು ನೀವು ಫುಲ್ ನನ್ನ ವಿಡಿಯೋದಲ್ಲಿ ನೋಡ್ತೀರಾ. ಮತ್ತು ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾನು ತೋರಿಸ್ತೀನಿ. ಅಂದರೆ ಏನೆಲ್ಲ ನಾವು ವೆಜಿಟೇಬಲ್ಸ್ ಅಂದರೆ ಕುಕ್ ಮಾಡ್ತಾ ಇದ್ದೀವಿ ಇವತ್ತು ಪಲ್ಯ. ಸೊ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇದು ಕೂರ್ತಿ ಹಾಕೊಂಡಿದ್ದೀನಿ, ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರ್. ಮತ್ತು ಬ್ಯಾಂಗಲ್ಸ್, ಮ್ಯಾಚಿಂಗ್ ಇಯರಿಂಗ್ಸ್, ಬ್ಯಾಂಗಲ್ಸ್. ನಾನು ಇದು ರೀಸೆಂಟಾಗಿ ಗೋಲ್ಡ್ ಬ್ಯಾಂಗಲ್ ನಾನು ರೀಸೆಂಟಾಗಿಯೇ ತೊಗೊಂಡಿದ್ದು. ಸೊ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವತ್ತು ಹಬ್ಬ ಅಲ್ವಾ, ಸೊ ಬ್ಯಾಂಗಲ್ಸ್ ಎಲ್ಲ ಹಬ್ಬದ ದಿನ ಹಾಕೋದೇ ಇಲ್ಲ, ಮತ್ತೆ ಯಾವಾಗ ಹಾಕೊಳ್ಳೋದು. ಸೊ ಸುಮ್ಮನೆ ಬೀರುವಲ್ಲಿ ಇಟ್ಟರೆ ಏನು ಪ್ರಯೋಜನ ಇಲ್ಲ. ಸೊ ಹಾಗೆ ವೇರ್ ಮಾಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ರೆಡಿ ಆಗೋದು. ಈ ಥರ ಫೆಸ್ಟಿವಲ್ ಬಂದರೆ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಇರುತ್ತಲ್ಲ, ತುಂಬ ಉತ್ಸಾಹದಿಂದ ಎಲ್ಲ ಕೆಲಸನ ಮಾಡ್ತಾರೆ. ಸೊ ನನಗೆ ತುಂಬಾ ಇಷ್ಟ ಈ ಥರ ರೆಡಿ ಆಗೋದು. ಸೊ ಹಾಗಾಗಿ ನಾನು ಮ್ಯಾಚಿಂಗ್ ಇಯರಿಂಗ್ಸನ್ನು ಪೇರ್ ಮಾಡ್ಕೊಂಡಿದ್ದೀನಿ.
ಏನಿಲ್ಲ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಮನೆಯಲ್ಲೇ ಅಲ್ವಾ, ಸೊ ಏನೂ ಮೇಕಪ್ ಇಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಮತ್ತು ಸನ್ಸ್ಕ್ರೀನ್ ನಾನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ, ನಾನು ಮುಂಚೆನೇ ಯೂಸ್ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್, ಸನ್ಸ್ಕ್ರೀನ್ ಮತ್ತು ಲೋಷನ್ ಅದೆರಡೇ ನಾನು ಜಾಸ್ತಿ ಹಚ್ಕೊಳ್ಳೋದು. ಅದು ಬಿಟ್ಟರೆ ನಾನು ಯಾವುದೇ ರೀತಿ ಕ್ರೀಮ್ ಅಥವಾ ಏನೂ ಅಪ್ಲೈ ಮಾಡಿಲ್ಲ ಫೇಸ್ಗೆ. ಸೊ ಇಷ್ಟು ಬೆಳಗಿನ ಎಲ್ಲರದ್ದು ಸ್ನಾನ ಆಗಿದೆ, ಬ್ರೇಕ್ಫಾಸ್ಟ್ ಕೂಡ ಆಗಿದೆ. ಆಮೇಲೆ ಆ್ಯಕ್ಚುಲಿ ಆಟ ಆಡ್ತಿದ್ದಾನೆ, ಸೊ ಅವನಿಗೆ ಇನ್ನೂ ನಿದ್ದೆ ಬಂದಿಲ್ಲ ಇವತ್ತು ಈ ಥರ ಫೆಸ್ಟಿವಲ್ ಈ ಥರ ಏನಾದರೂ ಇದ್ದರೆ ಅವ್ನು ಮಲಗೋದೇ ಇಲ್ಲ, ಸ್ವಲ್ಪ ಲೇಟು ಮತ್ತು ತುಂಬ ಕಿರಿಕಿರಿನೂ ಕೂಡ ಇರುತ್ತೆ. ಸೊ ಅವನಿಗೆ ಮ್ಯಾನೇಜ್ ಮಾಡ್ತಾ ನಾವು ಇವತ್ತು ಅಡುಗೆನ ಮಾಡಬೇಕು. ಈಗ ಅಮ್ಮ ಆಲ್ರೆಡಿ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ತೀನಿ. ಬನ್ನಿ ಹಾಗಾದರೆ ಏನೆಲ್ಲ ಇವತ್ತು ಮಾಡ್ತೀವಿ ಮತ್ತು ಹೇಗೆಲ್ಲ ನಾವು ರೆಡಿ ಮಾಡ್ಕೊಳ್ತೀವಿ, ಅಂದರೆ ಏನೆಲ್ಲ ಡಿಶಸ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಕಿಚನ್ಗೆ ಹೋಗೋಣ. ಇದು ಇವತ್ತಿನ ಪೂಜೆ. ಸೊ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಸೊ ನೈವೇದ್ಯ ಬಾಕಿ ಇದೆ. ಸೊ ಈಗ ನಾನು ಮತ್ತು ಅಮ್ಮ ಪ್ರಿಪೇರ್ ಮಾಡ್ತಾ ಇದ್ದೀವಿ ನೈವೇದ್ಯ. ರೆಡಿ ಆಗಿದೆ ನಮ್ಮ ಪಾಪು, ಗ್ಲೋಯಿಂಗ್. ಹಾಂ ಬಾಳ ಇಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತದೆ, ಇಷ್ಟು ಗ್ಲೋಯಿಂಗ್. ಬಂಗಾರಿ दात दाखव तुझं, दात दाखव, दात जीभ नवा, जीभ कुठे, जीभ, दात दाखव, दात ई दात दाखव, दात दात दाखव, दात 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 जीभ नवा रे, दात दात दाखव, दात ए जीभ दाखवा लागलाय. ಇದು ಇವತ್ತಿನ ಸ್ಪೆಷಲ್ ವೆಜಿಟೇಬಲ್ ಗೀಜಿ ಬಾಜಿ ಅಂತೀವಿ. ಸೊ ಇದು ನಮ್ಮ ಸಂಕ್ರಾಂತಿ ಅಂದರೆ ಭೋಗಿ ಹಬ್ಬದ ದಿನ ಇದು ಸ್ಪೆಷಲ್. ಇದು ನಾವು ರೊಟ್ಟಿ ಜೊತೆ ತಿಂತೀವಿ. ಇದರಲ್ಲಿ 4 ಥರದ ಕಾಳಿವೆ ಮತ್ತು ಒಂದು ಮೆಂತ್ಯ ಸೊಪ್ಪು, ಒಂದು ಸೊಪ್ಪನ್ನು ಹಾಕಿ ಇದನ್ನು ಮಾಡಿದ್ದೀವಿ. ಅಲಸಂದಿ ಕಾಳು, ಇದು ಕಡಲೆ ಬರುತ್ತಲ್ಲ ಹಸಿ ಕಡಲೆ, ಅದು ಅವರೆಕಾಳು ಮತ್ತು ಹೆಸರುಬೇಳೆ ಮತ್ತು ಮೆಂತ್ಯ ಇಷ್ಟನ್ನು ಹಾಕಿದ್ದನ್ನು ಸಿಂಪಲ್ಲಾಗಿ ಇದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕಿ ಇದನ್ನು ಒಗ್ಗರಣೆ ಕೊಟ್ಟಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು ಸ್ಪೆಷಲ್ ನಮ್ಮ ಈ ಭೋಗಿ ಹಬ್ಬದ ದಿನ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಕ್ಯಾರೆಟನ್ನು ಹಾಕಿದ್ದೀವಿ, ಕ್ಯಾರೆಟ್ ಕೂಡ ಹಾಕ್ತೀವಿ ಇದಕ್ಕೆ. ಇದು ಬದನೆಕಾಯಿ, ಸೊ ದಪ್ಪ ಬದನೆಕಾಯಿ ಏನು ಬರುತ್ತೆ ಅದನ್ನು ಹುರ್ಕೊಂಡಿದ್ದೀವಿ. ಅದನ್ನು ಭರಿತ ಮಾಡೋದಕ್ಕೆ, ಭರಿತ ನಾವು ಸಿಂಪಲಾಗಿ ಮಾಡ್ತೀವಿ, ಅದಕ್ಕೇನು ಒಗ್ಗರಣೆ ಕೊಡೋದಿಲ್ಲ. ಅದಕ್ಕೆ ನಾನು ಕ್ಯಾರೆಟು ಮತ್ತು ಆನಿಯನ್, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಭರಿತ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಇಂಗು, ಹಳದು ಮತ್ತು ಇದು ಖಾರ ಇಷ್ಟೆಲ್ಲನ ಹಾಕಿ ಅದನ್ನು ಕಲಿಸೋದು. ಸೊ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಹಸಿ ಇರುತ್ತೆ, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೊಟ್ಟಿ ಜೊತೆ ಇದು ಭಾಕ್ರಿ ಏನಂತೀವಿ ಅದ್ರ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಬೋದು ಲಾಸ್ಟಿಗೆ, ಆದರೆ ನಮ್ಮ ಮನೆಯಲ್ಲಿ ನಾವು ಇವತ್ತಿನ ದಿನ ಇದಕ್ಕೆ ಒಗ್ಗರಣೆ ಹಾಕೋದಿಲ್ಲ. ಜಸ್ಟ್ ಹಾಗೇ ನೋಡಿ ನಾನು ಹಾಗೇ ಹಾಕ್ತಾಯಿದ್ದೀನಿ, ಅದನ್ನು ಸುಲಿದ್ಬಿಟ್ಟು. ಯಾಕಂದರೆ ಇದು ಬೆಂದಿರುತ್ತಲ್ವ ಇದು ಬದನೆಕಾಯಿ, ಸೊ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಸಿ ಏನು ಅನಿಸಲ್ಲ. ಅದು ಬಾಕಿದ ಕ್ಯಾರೆಟ್ ಎಲ್ಲ ಏನಿರುತ್ತೆ ಅದು ಸ್ವಲ್ಪ ಹಸಿ ಅನಿಸುತ್ತೆ ಅಷ್ಟೇ, ಅಂದರೆ ಬದನೆಕಾಯಿ ಇದೇನು ಆಡ್ ಟೇಸ್ಟ್ ಏನು ಬರಲ್ಲ. ಸೊ ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಸೊ ಇದು ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ನಾನು ಇದನ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ನೀವು ನೋಡಿದ್ರೆ ಎಲ್ಲ ನಾವು ಹೆಲ್ದಿ ಫುಡ್ ತಿಂತೀವಿ. ಸೊ ಇವತ್ತಿನ ದಿನ ಯಾವುದೇ ರೀತಿ ಅನ್ಹೆಲ್ದಿ ಫುಡ್ ಅಂತ ಇರಲ್ಲ, ಮತ್ತು ತುಂಬ ವೆರೈಟೀಸ್ ಇರುತ್ತೆ. ಈ ಹಬ್ಬ ಬಂದರೆ ನಾವು ಸಣ್ಣರಿದ್ದಾಗೆಲ್ಲ ಈ ಹಬ್ಬ ಬಂದರೆ ನಮಗೇನೋ ಒಂಥರ ಖುಷಿ. ನಾವೆಲ್ಲ ತೋಟಕ್ಕೆಲ್ಲ ಹೋಗ್ತಾಯಿದ್ವಿ, ಹೊಲಕ್ಕೆ. ನಮ್ಮದು ಹೊಲ ಇಲ್ಲ, ಆದ್ರೂ ನಮ್ಮ ಅಜ್ಜಿ ಮನೆಗೆ ಹೋದಾಗ ಅಥವಾ ನಮ್ಮ ನೇಬರ್ಸ್ ಕೂಡ ನಮಗೆ ಕರಿತಾಯಿದ್ರು. ಸೊ ಅವ್ರ ಜೊತೆ ಅಥವಾ ನನ್ನ ಫ್ರೆಂಡ್ಸ್, ನನ್ನ
ಸ್ಕೂಲ್ ಫ್ರೆಂಡ್ಸ್ ಏನಿದ್ರು ಅವ್ರು ನನಗೆ ಇನ್ವೈಟ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಎಲ್ಲ ಹೋಗಿ ಹೊಲದಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡೋ ಮಜಾ ಅಂತಂದರೆ ಇನ್ನೂ ಆದರೂ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಸೊ ಇದೆಲ್ಲ ಹೊಲದಲ್ಲಿ ಕೂತು ಊಟ ಮಾಡಿದ್ರೇ ಅದ್ರ ಮಜಾ ಬರೋದು ಆ್ಯಕ್ಚುಲಿ. ಸೊ ನಾವು ಇಷ್ಟು ಮಾಡ್ತೀವಿ, ಬೇರೆಯವರು ಬೇರೆ ಥರ ತುಂಬಾ ಡಿಶಸ್ ಮಾಡ್ತಾರೆ. ಸೊ ನೀವೆಲ್ಲ ಏನೆಲ್ಲ ಮಾಡ್ತೀರಾ, ನಿಮ್ಮದು ಹೇಗೆ ಸಂಕ್ರಾಂತಿ ಅಂದರೆ ಈ ಭೋಗಿ ಹಬ್ಬದ ದಿನ ಏನೆಲ್ಲ ಡಿಶಸ್ ಇರುತ್ತೆ ಅಂತ ನನಗೆ ಚಿಕ್ಕ ಒಂದು ಕಮೆಂಟ್ ಹಾಕಿ, ಯಾಕಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲ ಕಮೆಂಟ್ಸ್ ಓದೋದಕ್ಕೆ. ಈಗ काय कुणाचं कॅप आहे सर हॅट कुठं झालं सर टाटा 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 बाय बाय सी यू बाय बाय मीटिंग द यूनियन गो बा ठीक है अमोय अमो वेर को समो टाटा टाटा ಈಗ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ, ಕಡಲೆ ಬೀಜ ಚಟ್ನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಕ್ವಿಕ್ ಆಗುತ್ತೆ. ಹುರ್ಗಡ್ಲೆ ಏನಿರುತ್ತೆ ಅದನ್ನು ಹುರ್ಕೊಂಡಿದ್ದೀನಿ. ಸೊ ಹುರ್ಕೊಂಡು ಅದಕ್ಕೆ ಗಾರ್ಲಿಕ್ ಮತ್ತು ಬೆಲ್ಲ, ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯಿತು, ಚಟ್ನಿ ರೆಡಿ ಆಗುತ್ತೆ. ಸೊ ಅದು ಪಟ್ಟಂತ ಮಾಡಿಕೊಂಡೆ. ಈಗ ಅಮ್ಮ ಇಲ್ಲಿ ಇದನ್ನು ಹಿಟ್ಟನ್ನು ಕಲಿಸಿದ್ದಾರೆ. ಇದು ನೋಡಿ, ಇದೇ ಸಜ್ಗೂರು ಇದು ಹಿಟ್ಟು, ಸಜ್ಜಿ ರೊಟ್ಟಿ ಏನಂತೀವಿ ಕನ್ನಡದಲ್ಲಿ ಸಜ್ಜಿ ರೊಟ್ಟಿ ಅಂತಾರಲ್ಲ, ಸಜ್ಜಿಗೆ. ಸೊ ಅದರ ರೋಟಿ ಇವತ್ತು ಸ್ಪೆಷಲ್, ಅದನ್ನೇ ಮಾಡಬೇಕು. ಸೊ ಯಾವುದೇ ರೀತಿ ಬೇರೆ ರೊಟ್ಟಿ ಎಲ್ಲ ನಾವು ಪ್ರಿಫರ್ ಮಾಡಲ್ಲ. ಇದು ಯಾಕೆ ಮಾಡ್ತಾರೆ ಅಂತಂದರೆ ಇದು ಹೀಟು, ಸೊ ಬಿಸಿ. ಸೊ ಹಾಗಾಗಿ ಈಗ ವಿಂಟರ್ಸಲ್ಲಿ ಈ ಥರ ಬಿಸಿ ತಿಂದರೆ ಮೈಗೆ ಒಳ್ಳೆಯದು ಅಂತ ಹೇಳಿ ಇದನ್ನು ಮಾಡ್ತಾರೆ. ಇದಕ್ಕೆ ಎಳ್ಳನ್ನು ಹಚ್ಚಿ ಇದನ್ನು ಲಟ್ಸೋದು. ಈಗ ನೋಡಿ ಎಲ್ಲ ಡಿಶಸ್ ಮಾಡಿ ರೆಡಿ ಆಯಿತು. ರೊಟ್ಟಿ ಮತ್ತು ಭರಿತ, ಚಟ್ನಿ, ಶೇಂಗಾ ಚಟ್ನಿ, ಮತ್ತು ಅದು ಗೀಜಿ ಬಾಜಿ. ಸೊ ಈಗ ನೈವೇದ್ಯ ಮಾಡ್ತಿದ್ದಾರೆ.
ಸಂಜೆ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಈಗ ರೆಡಿ ಆಗಿದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀನಿ, ಅಂದರೆ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಸೊ ಆಮೇಲೆ ಸ್ವಲ್ಪ उचलूंगे बना लागलाय ते आता. असं असं करून घ्यायचं. अच्छा कबू कबू अच्छा तो टाक टाक बाळाला टाक. अमू बाळाला टाक. दादाला दे. अमाय दे. किया करिया किया. Look at him, look at him. सोडला कसं करायला होतं. ಸೊ ಹೀಗಿತ್ತು ನಮ್ಮ ಭೋಗಿ ಹಬ್ಬದ ದಿನ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.